ಕ್ಷೇತ್ರದಲ್ಲಿ ಸಾಕಷ್ಟು ಹೊಸ ಕ್ರಾಂತಿಗಳಾಗ್ತಾ ಇದ್ದಾವೆ. ಪ್ರತಿನಿತ್ಯವೂ ಕೂಡ ಹೊಸ ಹೊಸ ತಂತ್ರಜ್ಞಾನದ ಜೊತೆಗೆ ಹೊಸ ಹೊಸ ಕಾರುಗಳು, ಸ್ಪೋರ್ಟ್ಸ್ ಕಾರುಗಳು ಕೂಡ ರೋಡ್ಗಳಿಗೆ ಬರ್ತಾ ಇದ್ದಾವೆ. ಅಂಥದ್ದೇ ಒಂದು ವಿಶೇಷ ಕಾರ್ನ ಜೊತೆಗೆ ಇವತ್ತು ನಾನಿದ್ದೀನಿ. ದೆಹಲಿಯ ಭಾರತ್ ಮಂಟಪದಲ್ಲಿ ನಡೀತಿರುವಂತಹ ಆಟೋ ಎಕ್ಸ್ಪೋದಲ್ಲಿ ಈ ಒಂದು ಕಾರನ್ನು ಪ್ರದರ್ಶನಕ್ಕೆ ಇಡಲಾಗಿದೆ. ವಿಶೇಷ ಅಂದರೆ ಇದು ಮೇಡ್ ಇನ್ ಬೆಂಗಳೂರು, ಮೇಡ್ ಇನ್ ಕರ್ನಾಟಕ ಅಂತ ಕರಿಬೋದು. ಯಾಕೆಂದರೆ ಕೋಲಾರದ ಬಂಗಾರಪೇಟೆಯಲ್ಲಿ ಈ ಒಂದು ಕಾರು ಮ್ಯಾನುಫ್ಯಾಕ್ಚರ್ ಆಗಿರುವಂಥದ್ದು. ಬೆಂಗಳೂರಿನಲ್ಲಿ ಇದರ ಕೇಂದ್ರ ಕಚೇರಿ ಇರುವಂಥದ್ದು. ಬಹುಶಃ ಅಮೆರಿಕ, ಜಪಾನ್ನಲ್ಲಿ ಬಿಟ್ಟರೆ ಇಂಥದ್ದೊಂದು ವಿಶೇಷ ಕಾರನ್ನು ಬೆಂಗಳೂರಿನ ಏಥಾನ್ ಅನ್ನುವಂತಹ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರುವಂಥದ್ದು. ಭಾಳಷ್ಟು ವಿಶೇಷವಾದಂಥ ಕಾರು. ಒಂದು ರೀತಿ ಜವಾನ್ ಮತ್ತು ಕಿಸಾನ್ ಇಬ್ಬರಿಗೂ ಕೂಡ ಅನುಕೂಲ ಆಗಬಹುದಾದಂತಹ ತಂತ್ರಜ್ಞಾನವನ್ನು ಬಳಸ್ಕೊಂಡು ಈ ಒಂದು ಕಾರನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ಏಥಾನ್ ಕಂಪನಿ ಮಾಡಲಾಗಿದೆ. ಇದನ್ನು ಡಿಫೆನ್ಸ್ ಸೆಕ್ಟರಲ್ಲೂ ಕೂಡ ಬಳಸ್ಕೋಬೋದು. ಅಗತ್ಯ ಬಿದ್ದರೆ ನಾವು ಹೊಲಗಳಲ್ಲಿ ಕೆಲಸ ಮಾಡಲಿಕ್ಕೂ ಕೂಡ, ಕೃಷಿ ಚಟುವಟಿಕೆಗಳಿಗೂ ಕೂಡ ಬಳಸ್ಕೋಬಹುದು. ಆ ರೀತಿಯಾದಂತಹ ಮಲ್ಟಿಪರ್ಪಸ್ ಕಾರನ್ನು ಕೂಡ ಮಾಡ್ಕೊಳ್ಳಲಾಗಿದೆ. ಇದ್ರ ಜೊತೆಗೆ ಇದನ್ನು ಸ್ಪೋರ್ಟ್ಸ್ ಅಡ್ವೆಂಚರಸ್ಗಳಿಗೂ ಕೂಡ ಬಳಕೆ ಮಾಡ್ಕೊಳ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಕಂಪನಿ ಹೇಳ್ತಾ ಇರುವಂಥದ್ದು. ಸಾಕಷ್ಟು ವೇರಿಯಂಟ್ಗಳಲ್ಲಿ ಈ ಕಾರನ್ನು ಬಿಡಲಾಗ್ತಾ ಇದೆ. ಬಂಗಾರಪೇಟೆಯಲ್ಲೇ ಈ ಒಂದು ಕಾರಿನ ಉತ್ಪಾದನೆಯೂ ಕೂಡ ಆಗ್ತಾ ಇರುವಂಥದ್ದು. 10 ಹಲವು ವಿಶೇಷತೆಗಳನ್ನು ಈ ಕಾರು ಹೊಂದಿರುವಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಹಲವಾರು ವೇರಿಯಂಟ್ಗಳಲ್ಲೂ ಕೂಡ ಈ ಕಾರು ಇದೆ. ಮುಖ್ಯವಾಗಿ ಡಿಫೆನ್ಸಲ್ಲಿ ಕಷ್ಟದಾಯಕವಾದಂತಹ ಪ್ರದೇಶಗಳಲ್ಲಿ ಓಡಾಡಲಿಕ್ಕೆ ಎಲ್ಲಿ ಕಷ್ಟ ಆಗುತ್ತೆ ಆ ರೀತಿಯಾದಂತಹ ಗುಡ್ಡಗಾಡು ಪ್ರದೇಶಗಳಲ್ಲಿ ಈ ಕಾರನ್ನು ಬಳಸ್ಬೋದು. ಇದ್ರ ಜೊತೆಗೆ ಕೃಷಿ ಚಟುವಟಿಕೆಗಳಿಗೂ ಕೂಡ ಈ ಕಾರನ್ನು ಬಳಸ್ಬೋದು ಅಂತ ಏಥಾನ್ ಕಂಪನಿ ಹೇಳ್ತಾ ಇದೆ. ಈ ಕಾರು ಹೇಗಿದೆ, ಎಷ್ಟು ಇದರ ಇಂಜಿನ್ ಕೆಪಾಸಿಟಿ, ಆಟೋಮೆಟಿಕಾ, ಇದರ ಸಂಪೂರ್ಣವಾದಂಥ ಸ್ಪೆಸಿಫಿಕೇಶನ್ಸ್ ತಿಳಿಸ್ಲಿಕ್ಕೆ ನಮ್ಮ ಜೊತೆಗೆ ಏಥಾನ್ ಕಂಪನಿಯ ಪ್ರತಿನಿಧಿಗಳಿದ್ದಾರೆ. ಬನ್ನಿ ಮಾತಾಡೋಣ. ಸರ್, ನಿಮ್ಮ ಹೆಸರು ಹೇಳಿ. ಸರ್, ನನ್ನ ಹೆಸರು ಆದಿತ್ಯ ಹೆಗಡೆ ಅಂತ. ಏಥಾನ್ ಕಂಪನಿಯ ಕೋ-ಫೌಂಡರ್ ಮತ್ತು CFO ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಓಕೆ ಸರ್, ಈ ಕಾರು ಭಾಳಷ್ಟು ಸ್ಪೆಷಲ್ ಕಾಣಿಸ್ತು ನನಗೆ. ವಿಶೇಷವಾಗಿ ಬೆಂಗಳೂರ್ದು ಅಂತ ಕೂಡ ನೀವು ಹೇಳಿದ್ರಿ. ಬಂಗಾರಪೇಟೆಯಲ್ಲಿ ಇದರ ಮ್ಯಾನುಫ್ಯಾಕ್ಚರ್ ಕೂಡ ಆಗ್ತಾ ಇದೆ. ಸರ್, ಈ ಕಾರಿನ ಮೂಲ ಉದ್ದೇಶ ಹೇಳಿ, ಇದ್ರ ಜೊತೆಗೆ ಇದನ್ನು ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡಿದ್ರಿ ಅದ್ರ ಬಗ್ಗೆ ಹೇಳ್ತಾ ಹೋಗಿ. ಸರ್, ಈ ಕಾರನ್ನು ನಾವು ಡಿಸೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು 2019ರಲ್ಲಿ. ಏನಾಗುತ್ತೆ ಸರ್, ಭಾರತದಲ್ಲಿ ಏನಾಗಿದೆ, ಕೃಷಿ ವಲಯದಲ್ಲಿ ಬಹಳ ಪ್ರತಿಭಾ ಪಲಾಯನ ಆಗ್ತಾ ಇದೆ. ರೈತನ ಮಕ್ಕಳು ರೈತಾಗಿ ಉಳಿತಾರೆ. ಏನಕ್ಕೆ ಅಂತಂದರೆ ಅಲ್ಲಿ ಬಹಳಷ್ಟು ಯಾವುದೇ ಥರದ ಆಟೋಮೇಷನ್ ಆಗಲಿ ಆ ಥರದ್ದು ಬೇರೆ ದೇಶಕ್ಕೆ ಹೋಲಿಸಿದ್ರೆ ನಮ್ಮ ದೇಶದಲ್ಲಿ ಇಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ, ರೈತನ ಮಕ್ಕಳು ರೈತನಾಗಿ ಉಳಿತಾ ಇಲ್ಲ, ಬೇರೆ ಊರುಗಳಿಗೆ ಬೇರೆ ದೇಶಕ್ಕೆ ಹೋಗ್ತಾರೆ. ಸೊ ಅದನ್ನು ಮೆಕನೈಸೇಷನ್ ಮಾಡಬೇಕು ಅನ್ನೋ ಒಂದು ಯೋಚನೆಯಲ್ಲಿ ಏಥಾನನ್ನು ನಾವು ಹುಟ್ಟುಹಾಕಿದ್ದು 2019ರಲ್ಲಿ. ಈ ಏನು ವೆಹಿಕಲ್ ಇಲ್ಲಿ ಕಾಣ್ತಾ ಇದೆ ನಿಮಗೆ, ಇದು ಹೆಚ್ಚು ಕಮ್ಮಿ 85% ಇದು ನಾವೇ ಡಿಸೈನ್ ಮಾಡಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರೋಂತಹ ವೆಹಿಕಲ್. ಇದು ಅಗ್ರಿಕಲ್ಚರ್ಗೆ ಅಂತ ಮಾಡಿತ್ತಾಗಿತ್ತು ನಾವು. ಬಟ್ ಆಮೇಲೆ ನಮ್ಗೆ ಗೊತ್ತಾಯಿತು ಇದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇರ್ಬೋದು, ಅಥವಾ ಫಾರೆಸ್ಟ್ರಿ ಇರ್ಬೋದು, ಡಿಫೆನ್ಸಲ್ಲಿ ಇರ್ಬೋದು, ಪ್ಲಸ್ ಕೋಸ್ಟಲ್ ಮ್ಯಾನೇಜ್ಮೆಂಟು, ಎಲ್ಲ ಜಾಗಗಳಲ್ಲೂ ಅತ್ಯುತ್ತಮ ವೆಹಿಕಲ್ ಅನ್ನೋದನ್ನು ನನ್ನ ತದನಂತರ ಗೊತ್ತಾಯಿತು. ಈವನ್ ಡಿಫೆನ್ಸಿಂದ ನಮಗೆ ಇದಕ್ಕೆ ಬಹಳಷ್ಟು ಬೇಡಿಕೆಗಳು ಬರ್ತಾ ಇದೆ ಸರ್. ಇದರ ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡಿದ್ರಿ, ಇದರ ಸ್ಪೆಸಿಫಿಕೇಶನ್ಸ್ ಹೇಳ್ರಿ, ಇಂಜಿನ್ ಯಾವ ರೀತಿಯ ಕೆಲಸ ಮಾಡುತ್ತೆ ಅದ್ರ ಬಗ್ಗೆ ಒಂಚೂರು ಡೀಟೇಲ್ ಆಗಿ. ಸರ್, ಇದು 1 ಲೀಟರ್ ಪೆಟ್ರೋಲ್ ಐಸ್ ಇಂಜಿನ್. ಇದರಲ್ಲಿ 2 ವೇರಿಯಂಟ್ ಇದೆ. ಒಂದು 75 BHP ಮತ್ತು ಒಂದು 85 BHPನಲ್ಲಿ. ಇದು 6x6. ನೀವು ಇಲ್ಲಿ ನೋಡ್ತಾ ಇರೋಂಥದ್ದು ಪ್ರಪಂಚದ ಮೊದಲ 6x6 ಆಲ್ ಟೆರೈನ್ ವೆಹಿಕಲ್. ಬೇರೆ ಯಾವುದೇ ಕಂಪ್ನಿ ಕೂಡ ಈ ಥರದ್ದು ಟೆಕ್ನಾಲಜಿನ ಮಾಡಿಲ್ಲ. ಪ್ಲಸ್ ATV ಟೆಕ್ನಾಲಜಿನಲ್ಲಿ ಇಂಡಿಯಾದ ಏಥಾನ್ ಏನಿದೆಯಲ್ಲ, ಇದು 4ನೇ ಕಂಪ್ನಿ. ಅಮೇರಿಕಾ, ಚೈನಾ, ಜಪಾನ್ ಬಿಟ್ಟರೆ 4ನೇ ಕಂಪ್ನಿ ಏಥಾನ್ ಇಂಡಿಯಾದು ಮಾಡಿರೋದು. ಇದು ಬಿಟ್ಟರೆ ನಮ್ಮ ಹತ್ರ ಇನ್ನೂ 3 ವರ್ಷನ್ ಇದೆ. 4x4 ಅಶ್ವ 4x4 ಅಂತ ಇದೆ, ಅಶ್ವ 6x6 ಅಂತ ಇದೆ. ಸರ್, ಇದು ಅಶ್ವ 4x4 ಅಂತ. ಇದು ಸಹ ನಾವು ಎಲ್ಲ ಥರದ ವೆಹಿಕಲ್ಲು ಅಥವಾ ಎಲ್ಲ ಥರದ ಸಿಚುವೇಶನ್ಗಳಲ್ಲಿ ಬಳಸ್ಬೋದು ಇದನ್ನು. ಇದರ ಪರ್ಪಸ್ ಏನು, ಮೇನ್ ಪರ್ಪಸ್ ಏನು ಇದ್ರದ್ದು? ಸರ್, ಪರ್ಪಸ್ ಅಂತ ಬಂದರೆ ನಾವು ಇದನ್ನು ಅಗ್ರಿಕಲ್ಚರ್ಗೋಸ್ಕರ ಮಾಡಿದ್ದಾಗಿತ್ತು. ಈಗ ಪರ್ಪಸ್ ಏನಿದೆ, ಮೇಜರ್ ಪರ್ಪಸ್ ನಮ್ಮದು ಡಿಫೆನ್ಸು ಮತ್ತು ಯಾವುದೇ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇರ್ಬೋದು, ಆ ಥರದ್ದು ಅಲ್ಲಿ ಬಳಕೆ ಆಗಿದೆ. ಅಗ್ರಿಕಲ್ಚರ್ ಅಂದರೆ ಸಾಮಾನ್ಯವಾಗಿ ಟ್ರ್ಯಾಕ್ಟರ್ಗಳಿದ್ದಾವೆ. ಈಗ ಡಿಫೆನ್ಸಲ್ಲಿ ಬಂದಂಥ ಸಂದರ್ಭದಲ್ಲಿ ಅಲ್ಲೂ ಕೂಡ ಭಾಳಷ್ಟು ಹೆವಿ ಲೋಡೆಡ್ ಗಾಡಿಗಳು ಕೂಡ ಇದ್ದಾವೆ. ಈ ಗಾಡಿ ಪರ್ಟಿಕ್ಯುಲರ್ ಆಗಿ ಹೇಗೆ ಹೆಲ್ಪ್ಫುಲ್ ಆಗುತ್ತೆ? ಸರ್, ಅಗ್ರಿಕಲ್ಚರಲ್ ಅಂತ ಬಂದಾಗ ಇಂಡಿಯಾದಲ್ಲಿ ಫಾರ್ಮ್ ಯುಟಿಲಿಟಿ ವೆಹಿಕಲ್ ಅಂತ ಬಂದಾಗ ಪ್ರತಿಯೊಬ್ಬರಿಗೂ ಟ್ರ್ಯಾಕ್ಟರ್ ಮಾತ್ರ ಫಸ್ಟ್ ಬರುತ್ತೆ. ಟ್ರ್ಯಾಕ್ಟರ್ ಬಿಟ್ಟು ಬಹಳಷ್ಟು ಏರಿಯಾ ಇದೆ ಎಲ್ಲಿ ಟ್ರ್ಯಾಕ್ಟರ್ ಕೆಲಸ ಮಾಡಲ್ಲ. ಫಾರ್ ಎಕ್ಸಾಂಪಲ್, ಅಡಿಕೆ ತೋಟ ಇರ್ಬೋದು, ರಬ್ಬರ್ ತೋಟ, ಕಾಫಿ ಎಸ್ಟೇಟು, ಟೀ ಎಸ್ಟೇಟಲ್ಲಿ ಎಲ್ಲೂ ನಿಮಗೆ ಯಾವುದೇ ವೆಹಿಕಲ್ಗಳು ಹೋಗಲ್ಲ. ಏನಕ್ಕೆ ಅಂದರೆ ಅದು ಪೂರ್ತಿ ಗುಡ್ಡಗಾಡು ಪ್ರದೇಶ ಇರುತ್ತೆ. ಗುಡ್ಡಗಾಡು ಪ್ರದೇಶ ಇರೋದ್ರಿಂದ ಏನಾಗುತ್ತೆ, ಅಲ್ಲಿ ಟ್ರ್ಯಾಕ್ಟರ್ ಹೋಗಲ್ಲ. ಯಾಕೆಂದರೆ ಅದರದ್ದು ಗ್ರೌಂಡ್ ಕ್ಲಾರಿಟಿ ಏನಿರುತ್ತೆ ಅದು ಇರಲ್ಲ, ಅದು ಮಗಚ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಈ ವೆಹಿಕಲಲ್ಲಿ ಏನಾಗುತ್ತೆ ಸರ್, ಇದರಲ್ಲಿ 3 ಫೀಟಿನ ಶಾಕ್ ಅಬ್ಸಾರ್ಬರ್ ಇರುತ್ತೆ.
ನೋಡಿ ಶಾಕ್ ಅಬ್ಸರ್ವರ್ ಇದು ಡ್ಯುಯಲ್ ರೇಟೆಡ್ ಶಾಕ್ ಅಬ್ಸರ್ವರ್. ಇದು ಹೆಚ್ಚು ಕಮ್ಮಿ 2.5 ಫೀಟ್ ತನಕ ವೀಲ್ದು ಆರ್ಟಿಕ್ಯುಲೇಷನ್ ಇರುತ್ತೆ. ಯಾವುದೇ ಸುಮಾರು 75 ಡಿಗ್ರಿ ತನಕ ಇದು ಎತ್ತರವನ್ನು ಹತ್ತುತ್ತೆ. ರಿವರ್ಸಲ್ಲಿ ಸುಮಾರು 45 ಡಿಗ್ರಿ ಎತ್ತರವನ್ನು ಹತ್ತುತ್ತೆ. ಯಾವುದೇ ಥರದ ಕಲ್ಲು ಬಂಡೆ ಇರ್ಬೋದು, ಸ್ಲಜ್ ಇರ್ಬೋದು, ಕೆಸರು, ಆಮೇಲೆ ಹಿಮ ಇದ್ದರೆ ಎಲ್ಲ ಥರದ ವಾತಾವರಣದಲ್ಲೂ ಇದು ಸೂಟೇಬಲ್ ಆಗೋಂಥದ್ದು ಸರ್. ಯಾವ ಫಾರ್ಮಿಂಗಿಗೆ ಬಳಸ್ಬೋದು ಅಂದ್ರೆ ಇದನ್ನ? ಸರ್ ಇದು ಅಡಿಕೆಗೆ ಬಳಸ್ಬೋದು, ರಬ್ಬರಿಗೆ ಬಳಸ್ಬೋದು, ಆಮೇಲೆ ಕಾಫಿಗೆ ಬಳಸ್ಬೋದು, ಟೀ ಎಸ್ಟೇಟ್ಗಳಲ್ಲಿ ಬಳಸ್ಬೋದು, ಆಮೇಲೆ ಯಾವುದೇ ನಾರ್ತ್ ಈಸ್ಟ್ಗಳಲ್ಲಿ, ಆಮೇಲೆ ನಾರ್ತ್ ಕಂಟ್ರಿಗಳಲ್ಲಿ ಬಾರ್ಡರ್ ಪಾಟ್ರೋಲಿಂಗಿಗೆ ಅದಕ್ಕೆ ಬಳಸ್ಬೋದು, ಅಥವಾ ನಮ್ಮ ಸೈನಿಕರನ್ನ ಫ್ರಂಟ್ ಲೈನಿಗೆ ತೊಗೊಂಡು ಹೋಗೋದಕ್ಕೆ ಅದಕ್ಕೆ ಬಳಸ್ಕೋಬೋದು. ಎಷ್ಟು ಸೀಟರ್ ಸರ್ ಇದು? ಏನು ಆಟೋಮೆಟಿಕಾ ಹೇಗೆ ಅದ್ರ ಬಗ್ಗೆ? ಸರ್ ಇದು 1 ಲೀಟರ್ ಡೀಸೆಲ್ ಇದೆ, 1 ಲೀಟರ್ ಐಸ್ ಇಂಜಿನ್, ಪೆಟ್ರೋಲ್ ಇಂಜಿನ್ ಇದೆ. ಇದು ಆಟೋಮೆಟಿಕ್ ಗೇರ್ ಬಾಕ್ಸ್ ಇದೆ ಸರ್. ನಿಮ್ಗೆ ಇಲ್ಲಿ ಕಾಣ್ಬೋದು ಏನು ಇಂಜಿನ್ ಇದೆಯಲ್ಲ, ಇದು ಇಂಜಿನ್ನು ಮತ್ತು ಗೇರ್ ಬಾಕ್ಸ್ ಎಲ್ಲದೇ ಸೇರಿ 1 ಯೂನಿಟಲ್ಲಿ ಬರುತ್ತೆ. ಇಂಜಿನ್ ವೇಟ್ ಬಂದುಬಿಟ್ಟು ಬರೀ 85 kg ಇರೋದು ಮಾತ್ರ ಸರ್. ಇದರಲ್ಲಿ 2 ಸೀಟ್ ಕಾನ್ಫಿಗರೇಷನ್ ಇದೆ, 4 ಸೀಟ್ ಕಾನ್ಫಿಗರೇಷನ್ ಇದೆ. ನಾವು ಡಿಫೆನ್ಸ್ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀವಿ 8 ಸೀಟ್ ಕಾನ್ಫಿಗರೇಷನ್ಗೆ. ಮೈಲೇಜ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಇದರಿಂದ ನಾವು? ಸರ್ ನಿಜ ಹೇಳಬೇಕಂದ್ರೆ ಈ ಥರದ ವೆಹಿಕಲ್ಗಳಲ್ಲಿ ರೋಡಲ್ಲಿ ಬಳಸದೇ ಇರೋದ್ರಿಂದ ಮೈಲೇಜನ್ನು ಎಕ್ಸ್ಪೆಕ್ಟ್ ಮಾಡೋದು ಕಷ್ಟ ಆಗುತ್ತೆ. 1 ಲೀಟರ್ ಹಾಕೊಂಡ್ರೆ ನಾರ್ಮಲ್ ಟೆರೇನ್ಗಳಲ್ಲಿ ಸುಮಾರು 1 ಅವರ್ ಓಡಿಸ್ಬೋದು. ನಾರ್ಮಲ್ ರೋಡಲ್ಲಿ ಓಡಿಸಿದ್ರೆ ಸುಮಾರು ಒಂದು 15ರಿಂದ 20 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ. ನೀವು ಟೆಸ್ಟ್ ಎಲ್ಲ ಮಾಡಿದ್ದೀರಾ? ಇದೆಲ್ಲ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದೆಯಾ ಹೇಗೆ? ಸರ್ ಕಳೆದ 3 ವರ್ಷದಿಂದ ಇದನ್ನು ನಾವು ಟೆಸ್ಟ್ ಮಾಡ್ತಾ ಇದ್ದೀವಿ. ನಮ್ಮಲ್ಲೇ ಇನ್ಹೌಸ್ ಟೆಸ್ಟ್ ರಿಗ್ಗಳು, ಟೆಸ್ಟ್ ಟ್ರ್ಯಾಕ್ಗಳು ಎಲ್ಲದೂ ಇದೆ. ನಮ್ಮ ಹತ್ರ ಟೆಸ್ಟು ಆಗಿರೋದು ಇದೆ, ಪ್ಲಸ್ ಅದರದ್ದು ಎಲ್ಲ ಬೇಕಾದಂತಹ ಡೇಟಾಗಳು ನಮ್ಮ ಹತ್ರ ಅವೈಲೇಬಲ್ ಇದೆ. ಈಗ ಪ್ರೈಸಿಂಗ್ ವೈಸ್ ಬಂದರೆ ಈ ಗಾಡಿ ಮಾರ್ಕೆಟಲ್ಲೇ ಅವೈಲೇಬಲ್ ಇದೆಯಾ ಒಂದು? ಆಮೇಲೆ ಏನು ಪ್ರೈಸಿಂಗ್ ಆಗುತ್ತೆ ಅನ್ನುವಂಥದ್ದು ಒಂಚೂರು ಎಕ್ಸ್ಪ್ಲೇನ್. ಸರ್ 4x4 ಅಲ್ಲೇ ನೋಡ್ತಾ ಇದ್ರಲ್ಲ ಸರ್, ಅದು ಬೇಸ್ ವೇರಿಯಂಟು. ಅದರದ್ದು ಬೆಲೆ ಬಂದ್ಬಿಟ್ಟು ಸುಮಾರು 24 ಲಕ್ಷ ಪ್ಲಸ್ ಟ್ಯಾಕ್ಸ್ ಆಗುತ್ತೆ. ಇದು 6x6 ವೇರಿಯಂಟ್ ಸರ್. ಇದರಲ್ಲಿ ಬೇಸ್ ವೇರಿಯಂಟ್ ಬಂದ್ಬಿಟ್ಟು 36 ಲಕ್ಷ ಪ್ಲಸ್ ಟ್ಯಾಕ್ಸ್ ಆಗುತ್ತೆ ಸರ್. ಪ್ಲಸ್ ನಾವು ಫಸ್ಟ್ 100 ಕಸ್ಟಮರ್ಗೆ ಅವ್ರಿಗೆ ಬೇಕಾಗಿರೋ ಥರ ಮಾಡಿಫಿಕೇಶನ್ಗಳನ್ನು ಮಾಡ್ಕೊಡ್ತೀವಿ. ಈಗ ಆಲ್ರೆಡಿ ಇದು ಗಾಡಿ ಅವೈಲೇಬಲ್ ಇದೆ ಮಾರ್ಕೆಟ್? ಎಸ್ ಸರ್, ಆಲ್ರೆಡಿ ನಾವು ಲಾಂಚ್ ಮಾಡಿದ್ದೀವಿ, ಬುಕಿಂಗ್ ತೊಗೋತಾನು ಇದೀವಿ ಸರ್. ಸೊ ಬುಕಿಂಗ್ ತಗೋಬೇಕು ಅಂದರೆ ಹೇಗೆ ನಿಮ್ಮನ್ನು ಕನ್ಸಲ್ಟ್ ಮಾಡೋದು? ಸರ್ ನಮ್ಮದು ವೆಬ್ಸೈಟ್ ಇದೆ, ಯೂಟ್ಯೂಬ್ ಚಾನಲ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಪ್ಲಸ್ ನಮ್ಮದು ಕಂಪ್ನಿ ನಂಬರು ಇದೆ. ಅಲ್ಲಿ ಕಾಲ್ ಮಾಡಿದ್ರೆ ನಾವು ಅವ್ರನ್ನ ಗೈಡ್ ಮಾಡ್ತೀವಿ ಸರ್. ಇನ್ನೊಂದು ಸ್ಮಾಲ್ ಕ್ವಶನ್, ಈ ಗಾಡಿ ಡಿಫೆನ್ಸು, ಅಗ್ರಿಕಲ್ಚರ್ ಹೊರತುಪಡಿಸಿ ಭಾಳಷ್ಟು ಜನರಿಗೆ ಆಫ್ ರೋಡ್ ಟ್ರಕ್ಕಿಂಗ್ ಹೋಗುವಂಥದ್ದು ಆ ಥರದ್ದು ಇಂಟ್ರೆಸ್ಟ್ ಅಷ್ಟು ಇರುತ್ತೆ. ಲೈಕ್ ಆ್ಯಸ್ ಎ ಸ್ಪೋರ್ಟ್ಸ್ ಕಾರ್ ಆ ಥರಕ್ಕೆ ಇದನ್ನು ಬಳಸ್ಕೋಬೋದು ಆ್ಯಸ್ ಎ ಫ್ಯಾಷನ್? 100% ಬಳಸ್ಕೋಬೋದು ಸರ್. ಆ ಥರದವ್ರಿಗೆ ನಾವೇನು ಹೇಳ್ತೀವಿ, ನಮ್ಮದೇ 20 ಎಕರೆನಲ್ಲಿ ಆಲ್ ವೆದರ್ ಟೆಸ್ಟ್ ಟ್ರ್ಯಾಕ್ ಮಾಡಿದ್ದೀವಿ. ಅಲ್ಲಿ ಬರ್ಬೋದು, ಅವ್ರಿಗೆ ಎಷ್ಟು ಥರದ್ದು ಬೇಕೋ ಎಲ್ಲ ಥರದ ಎಕ್ಸ್ಪೀರಿಯನ್ಸನ್ನು ಇದರಲ್ಲಿ ತೊಗೋಬೋದು. ಎಲ್ಲ ಥರಕ್ಕೂ ಬರುತ್ತೆ? ಎಲ್ಲ ಥರಕ್ಕೂ. ಡಿಫೆನ್ಸ್, ಅಗ್ರಿಕಲ್ಚರ್. ಎಸ್, ಬಟ್ ಇದನ್ನು ನಾನು ಸದ್ಯಕ್ಕೆ ರೋಡಲ್ಲಿ ಚಲಾಯಿಸೋಕ್ಕೆ ಬೇಡ ಅಂತ ಹೇಳ್ತೀನಿ. ಏನಕ್ಕೆ ಅಂತಂದರೆ ಇದು ಇನ್ನೂ ಲೋಡ್ ಲೀಗಲ್ ಇಲ್ಲ. RTO ಮತ್ತು ಏನೇನು ಅಥಾರಿಟಿ ಬೇಕಲ್ಲ ಅವ್ರ ಹತ್ರ ಡಿಸ್ಕಷನಲ್ಲಿ ಇದ್ದೀವಿ ನಾವು. ಸೊ ಅಲ್ಲಿ ತನಕ ಇವ್ರಿಗೆ ಚಲಾವಣೆ ಮಾಡಬೇಕು ಅಥವಾ ಓಡಿಸ್ಬೇಕಂತ ಇಂಟ್ರೆಸ್ಟ್ ಇದ್ದರೆ ಹೊಸಕೋಟೆ ಹತ್ರ ನಮ್ಮದೇ ಕಂಪ್ನಿ ಇದೆ, ಟೆಸ್ಟ್ ಟ್ರ್ಯಾಕ್ ಇದೆ, ಅಲ್ಲಿ ಬಂದು ಟ್ರೈ ಮಾಡ್ಬೋದು. ಇದಿಷ್ಟು ಈ ಕಾರ್ಗಳ ವಿಶೇಷತೆ. ಕ್ಯಾಮ್ರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬೀರ್ ನಿಡಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ.